ಆಂಧ್ರ ಸ್ಟೈಲ್ ಚಿಕನ್ ಕರಿವೇಪಾಕು ವೇಪುಡನ್ನ ಮಾಡೋದು ತೋರಿಸ್ಕೊಡ್ತೀನಿ. ಇದು ತುಂಬ ರುಚಿಯಾಗಿರುತ್ತೆ ರಸಮ್ ರೈಸ್ ಜೊತೆ ಮಾಡೋ ವಿಧಾನ. ಫಸ್ಟಿಗೆ ಮಿಕ್ಸಿ ಜಾರಿಗೆ 1 ಹಿಡಿ ಆಗುವಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, 2 ಇಂಚಷ್ಟು ಶುಂಠಿ. ಇದು ನೀರು ಹಾಕ್ಕೊಂಡು ಫೈನಾಗಿ ರುಬ್ಕೊಳ್ಳಿ. ಪೇಸ್ಟ್ ಈ ಥರ ಫೈನಾಗಿ ರುಬ್ಕೊಂಡಿರಬೇಕು. ಸ್ಪೂನ್ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. 2 ಸ್ಪೂನ್ ಧನಿಯಾ ಕಾಳೆ ಹಾಕೊಳ್ಳಿ, ರುಚಿ ಚೆನ್ನಾಗಿ ಕೊಡುತ್ತೆ. ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸೋಂಪು ಕಾಳು ಸ್ವಲ್ಪನೇ ಹಾಕೋಬೇಕು, 8 ಲವಂಗ, 2 ಇಂಚಷ್ಟು ಚಕ್ಕೆ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಕಾಳು ಹಾಕ್ಕೊಂಡು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಎಣ್ಣೆ ಹಾಕೊಳ್ಳಿಕ್ಕೆ ಹೋಗಬೇಡಿ. ಹಿಡಿಯಷ್ಟು ಫ್ರೆಶ್ ಆಗಿರೋಂಥ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ. ಅಷ್ಟೇ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ಈ ಥರ ಇಷ್ಟ ಆಗಿದ್ರೆ ಸಾಕು. ಫ್ಲೇಮ್ನ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡ್ರ್ ಮಾಡ್ಕೋಬೇಕು ರಫ್ ಆಗಿ. ಕಂಪ್ಲೀಟಾಗಿ ಕೂಲ್ ಆಗಿದೆ, ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡ್ರ್ ಮಾಡ್ಕೋಬೇಕು ರಫ್ ಆಗಿ. ಇಷ್ಟು ರಫ್ ಆಗಿರಬೇಕು, ಹೀಗೆ ಇರಲಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. 1 kg ಅಷ್ಟು ಚಿಕನ್ ಇದೆ, ತೊಳೆದು ಸ್ವಲ್ಪ ಅರಿಶಿನ ಹಾಕಿ ಇಟ್ಕೊಂಡಿದ್ದೀನಿ. ಈ ಸೈಜಲ್ಲಿ ಇರಲಿ, ಚಿಕ್ಕದಾಗೆ ಹಾಕೊಳ್ಳಿ. ಇದಕ್ಕೆ ಈ ಎಣ್ಣೆಯಲ್ಲಿ ಚಿಕನ್ ಅಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಸುತ್ತ ಈ ತರ ನೀರು ಬಿಟ್ಕೊಳ್ಳುತ್ತೆ. ಇದು ಚೆನ್ನಾಗಿ ಡ್ರೈ ಆಗಬೇಕು, ಅಲ್ಲಿ ತನಕ 10 ರಿಂದ 15 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಮೇಲೆ ಕೆಳಗಡೆ ಮಾಡಿ ಚೆನ್ನಾಗಿ ಡ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈ ಫ್ಲೇಮಲ್ಲೇ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿದಿರ ಮೇಲೆ ಕೆಳಗಡೆ ಈ ತರ ಈ ನೀರೆಲ್ಲ ಹಿಂಗೋ ತನಕ ಫ್ರೈ ಮಾಡ್ಕೊಳ್ಳಿ. ಹಾಗೆ ಡ್ರೈ ಆಗಿದೆ, ಈ ತರ ಆಗಿರ್ಬೇಕು. ಈ ಟೈಮಲ್ಲಿ ಇವಾಗ ಉಪ್ಪು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು. ಇಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋಬೇಕು ಎಲ್ಲಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಾದ್ಮೇಲೆ 2-3 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ, ಹಸಿ ವಾಸನೆ ಹೋಗೋ ತನಕ. ಆಮೇಲೆ 1.5 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೊತಾ ಇದ್ದೀನಿ. ನೀವು ಖಾರ ನೋಡಿ ಹಾಕೊಳ್ಳಿ. ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ಲ, ಧನಿಯಾ ಪುಡಿ ಎಲ್ಲ, ಅದನ್ನು ಹಾಕೋಬೇಕು ಎಲ್ಲಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲೆ ಕೆಳಗಡೆ ಈ ಥರ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸುತ್ತ, 2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಡ್ರೈ ಆಗೋಗ್ಬಿಟ್ಟಿದೆ. ಕ್ಯಾಸ್ಟ್ ಐರನ್ ಕಡಾಯಲ್ಲಿ ಮಾಡ್ತಾ ಇದ್ದೀನಿ. ರೋಸ್ಟಾಗಿ ಚೆನ್ನಾಗಿ ಬರುತ್ತೆ. ನಾನ್ ಸ್ಟಿಕ್ಕಲ್ಲೂ ಮಾಡ್ಕೋಬೋದು, ಅಥವಾ ಯಾವ ಪಾತ್ರೆಯಲ್ಲಾದರೂ ಮಾಡ್ಕೋಬೋದು. ಆದರೆ ಈ ಕ್ಯಾಸ್ಟ್ ಐರನ್ನಲ್ಲಿ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಟೈಮಲ್ಲಿ 1 ಸಣ್ಣ ಈರುಳ್ಳಿ ಹಾಕೊಳ್ಳಿ, ಜಾಸ್ತಿ ಈರುಳ್ಳಿ ಹಾಕೊಳ್ಳಿಕ್ಕೆ ಹೋಗ್ಬೇಡಿ. ಹಸಿಮೆಣಸಿನ್ಕಾಯಿ ಹೀಗೆ ಹಾಕೊಳ್ಳಿ, ರುಚಿ ಚೆನ್ನಾಗಿ ಕೊಡುತ್ತೆ. ಕರ್ಬೇವಿನ ಸೊಪ್ಪು ಎಲ್ಲ ಒಂದ್ಸತಿ ಮೇಲೆ ಕೆಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಕಾರಣಕ್ಕೂ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ಸಿಮ್ಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಚೆನ್ನಾಗಿ ಉಪ್ಪು ಖಾರ ಎಲ್ಲ 5 ನಿಮಿಷ ಆಗಿದೆ. ಹೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಇನ್ನೇನು ಸರ್ವ್ ಮಾಡೋಕ್ಕಿಂತ ಮುಂಚೆ ಫ್ಯೂ ಡ್ರಾಪ್ಸ್ ಲೆಮನ್ ಜ್ಯೂಸ್ ಹಾಕಿ, ಇನ್ನೂ ಟೇಸ್ಟಿಯಾಗಿರುತ್ತೆ. ಸೇಮ್ ಇದೇ ಥರ ನೀವು ಮಟನ್ ಬೇಯಿಸ್ಕೊಂಡು ಮಟನಲ್ಲೂ ಮಾಡ್ಬೋದು. ಆಮೇಲೆ ಮಶ್ರೂಮ್ ಕಟ್ ಒಂದರಲ್ಲಿ 2 ಕಟ್ ಮಾಡಿಬಿಟ್ಟು ಮಶ್ರೂಮಲ್ಲೂ ಸಹ ಇದೇ ಥರ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ಇದು ಆಂಧ್ರ ಸ್ಟೈಲ್ ಚಿಕನ್ ವೇಪುಡು, ಚಿಕನ್ ಕರಿವೇಪಾಕು ವೇಪುಡು, ರೆಡಿ ಟು ಸರ್ವ್. ರಸಮ್ ರೈಸು ಮತ್ತು ಬೇಳೆ ಸಾರು ಸ್ಟಾರ್ಟರ್ಸ್ ಆಗಿ ತುಂಬ ರುಚಿಯಾಗಿರುತ್ತೆ. ಇಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ಸಂಡೇ ಸ್ಪೆಷಲ್ ಆಂಧ್ರ ಸ್ಟೈಲ್ ಚಿಕನ್ ಕರಿವೇಪಾಕು ವೇಪುಡು ನೋಡಿ, ಸೂಪರಾಗಿರುತ್ತೆ. ಸ್ಟಾರ್ಟರ್ಸ್ ಆಗಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ರಸಮ್ ರೈಸ್ ಜೊತೆ ಇದಂತೂ ಎಕ್ಸಲೆಂಟ್ ಕಾಂಬಿನೇಷನು. ಬಿಸಿ ಬಿಸಿ ಅನ್ನಕ್ಕಂತೂ ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ನಾನಿವತ್ತು ಕ್ಯಾಸ್ಟ್ ಐರನಲ್ಲಿ ಮಾಡಿದ್ದೀನಿ. ಸೂಪರಾಗಿರುತ್ತೆ, ಕ್ರಿಸ್ಪಿಯಾಗಿ ಖಾರವಾಗಿ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ಸಂಡೇ ಸ್ಪೆಷಲ್ ಆಂಧ್ರ ಸ್ಟೈಲ್ ಚಿಕನ್ ಕರಿವೇಪಾಕು ವೇಪುಡು ಸೂಪರಾಗಿರುತ್ತೆ. ರಸಮ್ ರೈಸು, ಆಮೇಲೆ ಬೇಳೆ ಸಾರು, ಇದು ಸೈಡಲ್ಲಿ ಒಂಥರ ಡ್ರೈ ಐಟಮ್ ಇದ್ದಂಗೆ. ಟ್ರೈ ಮಾಡಿ, ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಟೇಸ್ಟಿಯಾಗಿ ತಿನ್ಬೋದು. ಸ್ಪೈಸಿಯಾಗೂ ಇರುತ್ತೆ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ಕ್ಯಾಸ್ಟ್ ಐರನಲ್ಲಿ ಮಾಡಿದ್ರೆ ನೀವು ಫ್ಲೇಮ್ ಆಫ್ ಮಾಡಿದ್ರೂ ಅದು ಫರ್ದರ್ ಕುಕ್ ಆಗ್ತಾನೆ ಇರುತ್ತೆ. ರೋಸ್ಟಾಗಿ ಬರೋದಕ್ಕೆ ಇದೆ, ಅದು ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ಒಂದ್ಸತಿ ಕ್ಯಾಸ್ಟ್ ಐರನಲ್ಲಿ ಮಾಡೋದನ್ನು. ಇವತ್ತು ನಮ್ಮ ಮನೆಯಲ್ಲಿ ನಾಟಿ ಕೋಳಿ ಸಾರು ವಿತ್ ಆಂಧ್ರ ಸ್ಟೈಲ್ ಚಿಕನ್ ಕರಿವೇಪಾಕು ವೇಪುಡು ಸೂಪರಾಗಿರುತ್ತೆ. ರಸಮ್ ರೈಸ್ ಜೊತೆ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಟ್ರೈ ಮಾಡಿ. ಬಿಸಿ ಬಿಸಿ ಚಿಕನ್ ಫ್ರೈ, ಚಿಕನ್ ವೇಪುಡು, ಕರಿವೇಪಾಕು ವೇಪುಡು ವಿತ್ ನಾಟಿ ಕೋಳಿ ಸಾರು, ಸಂಡೇ ಸ್ಪೆಷಲ್. ಟ್ರೈ ಮಾಡಿ.